ಇದು ಕರಾರು ಮಾಡ್ಕೊಳ್ತಾರಲ್ಲ, ಅಥವಾ ಇಂಗ್ಲಿಷ್ನಲ್ಲಿ ಅಗ್ರಿಮೆಂಟ್ ಆಫ್ ಸೇಲ್ ಅಥವಾ ಅಗ್ರಿಮೆಂಟ್ ಟು ಸೆಲ್, ಅದಕ್ಕೆ ಎಷ್ಟು ಅವಧಿ ಅಂತ ಯಾರದೋ ಒಂದು ಪ್ರಶ್ನೆ ಬಂದಿದೆ ನೋಡಿ. ಈ ಅಗ್ರಿಮೆಂಟ್ ಟು ಸೆಲ್ ಮಾಡ್ಕೊಳ್ಳೋರು ಯಾರು, ಯಾಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ಗಮನಿಸಿ. ಇದಕ್ಕೆ ಉತ್ತರ ನಿಮಗೆ ಸಿಗುತ್ತೆ. ಈಗ ಯಾವುದೋ ಒಂದು ಜಮೀನು ಯಾವುದೋ ಕಾರಣದಿಂದ ನಿಮ್ಮ ಹೆಸರಿಗೆ ಖಾತೆ ಆಗಿಲ್ಲಪ್ಪ, ಖಾತೆ ಆಗಬೇಕೀಗ, ಅದಕ್ಕೇನೋ ಸಮಸ್ಯೆ ಇದೆ. ಈಗ ನಿಮ್ಮ ಹೆಸರಿನಲ್ಲೇ ಖಾತೆ ಇದ್ಬಿಟ್ಟಿದ್ರೆ, ನೀವು ಮಾರಲಿಕ್ಕೆ ರೆಡಿ ಇದ್ದಿದ್ರೆ, ಅವರು ತಗೊಳ್ಳುವಂಥವರು ಕೂಡ ರೆಡಿ ಇದ್ದರೆ ತಕ್ಷಣ ಒಂದು ಕ್ರಯಪತ್ರವೇ ಆಗಿ ಹೋಗ್ತಿತ್ತು ಅಲ್ವಾ. ಈಗ ನಿಮ್ಮ ಹೆಸರಿನಲ್ಲಿ ಖಾತೆ ಇಲ್ಲ, ಆದ್ದರಿಂದ ನೀವೀಗ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋದ ಕೂಡಲೇ ಖಾತೆ ಇದೆಯಾ ಅಂತ ನೋಡ್ತಾರೆ. ಭಾಳ ವಿಚಿತ್ರ ಅಂದರೆ, ನೀವು ಹೇಗಾದರೂ ಒಂದು ಖಾತೆ ಅಂತ ಬರೆಸ್ಕೊಂಡು ಬಂದ್ಬಿಡಿ, ನಿಮಗೆ ಆ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ. ತಮಾಷೆಗೆ ಹೇಳ್ತಾ ಇದ್ರು ಯಾರು, ವಿಧಾನಸೌಧಕ್ಕೂ ಕೂಡ ನೀವೇನಾದರೂ ಖಾತೆ ಮಾಡಿಸ್ಕೊಂಡು ಬಂದ್ಬಿಟ್ರೆ ಅದನ್ನು ಕೂಡ ಮಾರ್ಬೋದು ಅನ್ನೋ ಥರದಲ್ಲಿ ತಮಾಷೆ ಮಾಡ್ತಾ ಇದ್ರು. ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಬೇರೆ ಏನೂ ನೋಡೋದಿಲ್ಲ, ಅವರು ನೋಡೋದು ಇಷ್ಟೇ, ನಿಮ್ಮ ಹೆಸರಿಗೆ ಖಾತೆ ಇದೆಯೋ ಅಂತ ನೋಡ್ತಾರೆ ಅಂತ. ಅದು ಬಹಳ ಜನ ತಮಾಷೆ ಮಾಡೋದನ್ನು ಕೂಡ ನೀವು ಗಮನಿಸಿರ್ಬೋದು. ಹೇಗೋ ಖಾತೆಯನ್ನು ಮಾಡಿಸ್ಕೊಂಡು ಬಂದ್ಬಿಡ್ತಾರೆ. ಒಂದು 2-3 ಗಂಟೆನಲ್ಲಿ ಅದನ್ನು ರಿಜಿಸ್ಟ್ರು ಕೂಡ ಮಾಡಿಸ್ಕೊಳ್ತಾರೆ. ನಂತರ ಖಾತೆ ಅದು ಹೋದರೂ ಹೋಯಿತು, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸಬ್ ರಿಜಿಸ್ಟ್ರಾರ್ ಕೈ ತೊಳ್ಕೊಂಡು ಬಿಡ್ತಾರೆ, ಹೋಗ್ಬಿಟ್ಟಿರುತ್ತೆ. ಆನಂತರ ಪಾರ್ಟಿಗಳು ಕೋರ್ಟ್ನಲ್ಲಿ ಹೊಡ್ಕೊಳ್ತಿರ್ತಾರೆ ವರ್ಷಾನುಗಟ್ಟಲೆ. ಒಂದ್ಸಲ ಕೋರ್ಟಿಗೆ ಹೋಯ್ತು ಅಂದರೆ ಏನು ಸಿಗ್ತದೆ ಅಂದರೆ ಬರೀ ಡೇಟ್ ಸಿಗ್ತದೆ ಅಂದ್ಕೊಂಡು ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ದುರಂತವೂ ಹೌದದು. ಈಗ ನಿಮ್ಮ ಹೆಸರಿನಲ್ಲಿ ಖಾತೆ ಇಲ್ಲ, ಆದ್ದರಿಂದ ನೀವು ರಿಜಿಸ್ಟರ್ ಮಾಡ್ಕೊಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ, ಆ ಕಾರಣ ಅಂತ ಇಟ್ಕೊಳ್ಳಿ. ಈಗ ಏನಾಗ್ತದೆ, ಆ ಜಮೀನನ್ನು ತಗೊಳ್ಳೋದಿಕ್ಕೆ ಅಂತ ಯಾರೋ ಬಂದಿದ್ದಾನೆ, ಖಾತೆ ನಿಮ್ಮ ಹೆಸರಿನಲ್ಲಿ ಇಲ್ಲ, ಆದ್ದರಿಂದ ನೀವೇನು ಮಾಡ್ತೀರಿ, ಒಂದು ಅಗ್ರಿಮೆಂಟ್ ಟು ಸೆಲ್ ಈಗ ಬರ್ಕೊಡ್ತೀರಿ. ಅವನು ಅಷ್ಟೇ ಅದಕ್ಕೆ ರೆಡಿ ಇದ್ದರೆ ಆಯಿತು, ನಿಮ್ಮದು ಖಾತೆ ಮಾಡಿಸ್ಕೊಳ್ಳಿ, ಆನಂತರ ಅದಕ್ಕೆ ನಾನು ಯಾವತ್ತು ರಿಜಿಸ್ಟ್ರೇಷನಿಗೆ ಕರಿತೀರೋ ಅವತ್ತಿನ ದಿನ ನಾನು ಪೂರ್ಣ ಹಣ ಕೊಡ್ತೇನೆ, ಇವತ್ತಿಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೂಡ ಸೈನ್ ಹಾಕ್ತಾನೆ. ನಂತರ ಅದಕ್ಕೆಲ್ಲ ಅಟೆಸ್ಟೇಷನ್ ಬೇಕು ಅಂತ ಕಾನೂನು ಇಲ್ಲ. ನಿಜ ಹೇಳೋದಾದರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಅಟೆಸ್ಟೇಷನ್ ಯಾವಾಗ ಬೇಕು, ಯಾವ ಡಾಕ್ಯುಮೆಂಟುಗಳಿಗೆ ಬೇಕು ಅನ್ನೋದಕ್ಕೆ ಅದನ್ನು ಬರೆದಿದ್ದಾರೆ. ಈ ವಿಟ್ನೆಸ್ಸುಗಳು ಇವರುಗಳನ್ನೆಲ್ಲ ತಗೊಳ್ಳೋ ಉದ್ದೇಶ ಏನು ಅಂದರೆ, ನಾಳೆ ಬೆಳಿಗ್ಗೆ ಈ ಅಗ್ರಿಮೆಂಟೇ ಆಗಿಲ್ಲ ಅಂತ ಏನಾದರೂ ಜಗಳ ಶುರುವಾಯಿತು ಅಂತ ಇಟ್ಕೊಳ್ಳಿ, ಆಗ ಹೇಳೋದಕ್ಕೆ ಒಂದಷ್ಟು ಜನ, ನಮ್ಮ ಕೋರ್ಟುಗಳಲ್ಲಿ ಎವಿಡೆನ್ಸ್ ತಾನೇ ಕೇಳೋದು, ಬೇರೆ ಏನೂ ಕೇಳೋದಿಲ್ಲ, ಎಲ್ಲ ಎವಿಡೆನ್ಸು ಅಂತ ಹೇಳಿ. ಹಾಗಾಗಿ ಆ ಎವಿಡೆನ್ಸ್ ಇಲ್ಲದೆ ಇದ್ದರೆ ಮುಗೀತು ಅದರ ಕಥೆ. ಹಾಗಾಗಿ ಕೋರ್ಟುಗಳು ಅಷ್ಟೇ, ನೋ ಎವಿಡೆನ್ಸ್, ಅದರಿಂದ ಯುವರ್ ಸೂಟ್ ಈಸ್ ಡಿಸ್ಮಿಸ್ಡ್ ಅಂತ ಬರೀತಾರೆ, ಬಿಸಾಕ್ ಹೋಗ್ತಿರ್ತಾರೆ ಅಷ್ಟೇ. ಎಲ್ಲ ಎವಿಡೆನ್ಸ್ ಮೇಲೇ ನಿಂತಿದೆ ನಮ್ಮದು. ಹಾಗಾಗಿ ಏನಾಗಿದೆ, ಅದಕ್ಕೆ ಒಂದಷ್ಟು ಜನ ವಿಟ್ನೆಸ್ಸುಗಳನ್ನು ಹಾಕಿಸ್ತಾರೆ. ಆ ವಿಟ್ನೆಸ್ಸುಗಳನ್ನು ಹಾಕಿಸೋ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಸುಮ್ಮನೆ ಯಾರೋ ಸಿಕ್ಕಿದ್ರು ಅಂತ ಯಾರ್ದೋ 1-2 ಅದು ಕಾಟಾಚಾರಕ್ಕೆ ವಿಟ್ನೆಸ್ ಹಾಕ್ಸಕ್ಕೆ ಹೋಗಬೇಡಿ. ಆಮೇಲೆ ಈಗ ತಗೊಳ್ತಾ ಇರೋವನ ಕಡೆ ಅವನು ವಿಟ್ನೆಸ್ ಇದ್ದರೆ, ನಾಳೆ ಅವನಿಗೂ ಮಾರೋವನಿಗೂ ಜಗಳ ಶುರುವಾದರೆ ಈ ತಗೊಳ್ತಿರೋವನ ಕಡೆ ವಿಟ್ನೆಸ್ಸುಗಳಿಗೆ ಏನಿದ್ದಾರೆ ಸಹಜವಾಗಿ ಅವ್ರ ಕಡೆನೇ ಮಾತಾಡಕ್ಕೆ ಹೋಗ್ತಾರೆ. ಆದ್ದರಿಂದ ಮಾರೋನು ಏನಿದ್ದಾನೆ ಅವನ ಕಡೆ ವಿಟ್ನೆಸ್ ಇಲ್ಲದೆ ಇದ್ದರೆ ನಾಳೆ ಅದು ಕೋರ್ಟಿಗೆ ಹೋದರೆ ಅವನಿಗೆ ತೊಂದರೆ ಆಗ್ತದೆ. ಆದ್ದರಿಂದ ವಿಟ್ನೆಸ್ಸುಗಳು ಯಾರು ಅನ್ನೋದ್ರ ಬಗ್ಗೆನೂ ದಯಮಾಡಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಸುಮ್ಮನೆ ಯಾರೋ ಬಂದರು, ಆಯಿತು ಸರ್ ನಿಮ್ಮ ಕಡೆಯವರೇ, ಯಾರು ಸರ್, ಆಯಿತು ನಿಮ್ಮ ಹೆಂಡತಿ, ಆಯಿತು ಸೈನ್ ಹಾಕ್ಸಿ, ನಿಮ್ಮ ಮಕ್ಕಳು ಸೈನ್ ಹಾಕ್ಸಿ, ನಿಮ್ಮ ಮಾವ ಸೈನ್ ಹಾಕ್ಸಿ, ನಿಮ್ಮ ಭಾವ ಸೈನ್ ಹಾಕ್ಸಿ ಅಂದ್ಕೊಂಡು ಅವರಿಗೆ ಎಲ್ಲ ಬಿಟ್ಕೊಡ್ಬೇಡಿ, ಆಯಿತಾ. ತಲೆಯನ್ನು ನಿಜಕ್ಕೂ ಆ ಬಗ್ಗೆನೂ ಕೂಡ ಕೆಡಿಸ್ಕೊಳ್ಳಿ. ಈಗೇನಾಗತ್ತೆ, ಖಾತೆ ಇಲ್ಲ ನಿಮ್ಮ ಹೆಸರಿನಲ್ಲಿ, ಖಾತೆ ಮಾಡಿಸ್ಕೊಳ್ಬೇಕೀಗ ನೀವು, ಎಷ್ಟು ಕಾಲ ಬೇಕಾಗತ್ತೆ?
ಹೇಳಕ್ ಬರೋಲ್ಲ. ಈ ತಹಶೀಲ್ದಾರ್ ಕೋರ್ಟಿಗೆ ಹೋದರೆ ತಹಶೀಲ್ದಾರು ಅದು ಅದು ಒಂದು ಕೋರ್ಟು ಅಂತಲೇ ಕರೆದು ಬಿಟ್ಟಿದ್ದೇವೆ, ರೆವೆನ್ಯೂ ಕೋರ್ಟುಗಳು ಇವರು. ಅಲ್ಲಿ ಏನೇ ನಡೆದರೂ ಅದು ಕೋರ್ಟು, ಗೊತ್ತಾಯ್ತಾ? ಅದಕ್ಕೆ ರೆವೆನ್ಯೂ ಕೋರ್ಟ್ ಅದು. ಅಲ್ಲಿ ಹೋದ್ರಿ ಅಂತಿಟ್ಕೊಳ್ಳಿ, ಅದು ಬಗೆಹರಿಯುತ್ತೋ ತಕ್ಷಣಕ್ಕೆ ನೀವೀಗ ಖಾತೆ ಚೇಂಜ್ ಮಾಡು ಅಂತ ಕೊಟ್ರಿ. ಏನಾಯಿತು, ಅದು ಯಾರ್ದೂ ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಅದು ಸಹಜವಾಗಿ. ಈಗ ಪೌತಿ ಬದಲಾವಣೆ, ನೀವು ಸೀದಾ ಹೋಗ್ತೀರಿ, ಅದಕ್ಕೂ ಲಿಮಿಟೇಷನ್ ಕೊಟ್ಟಿದ್ದಾನೆ. ಇಷ್ಟು ಕಾಲದ ಒಳಗೆ ನೀವು, ಈಗ ಯಾರೋ ಸತ್ತೋಗಿದ್ದಾರೆ, ಈಗ ಅಪ್ಪ ಸತ್ತೋಗಿದ್ದಾನೆ, ಮಗನ ಹೆಸರಿಗೆ ಪೌತಿ ಬದಲಾವಣೆ ಆಗಬೇಕು ಅಂತ ಇಟ್ಕೊಳ್ಳಿ. ಅದು ಆವಾಗ ಏನಾಗುತ್ತೆ, ಇಷ್ಟು ಕಾಲದಲ್ಲಿ ಮಾಡಬೇಕು ಅಂತ ಉಂಟು. ಅದಕ್ಕೆ ಅವರು ಏನು ಮಾಡ್ತೀರಿ, ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ರೈತಾಪಿ ವರ್ಗ ಅದು ತಲೆ ಕೆಡಿಸ್ಕೊಳ್ಳೋದು ಯಾವುದಕ್ಕೆ ಅಂತಂದರೆ, ಜಮೀನಲ್ಲಿ ಮಳೆ ಬಂತ ಇಲ್ವಾ, ಬೆಳೆ ಬಂತ ಇಲ್ವಾ, ಈ ರೀತಿ ತಲೆ ಕೆಡಿಸ್ಕೊಂಡು ಅದಕ್ಕೆ ಓಡಾಡ್ತಾರೆ ವಿನಃ ಆ ಖಾತೆ ಮಾಡಿಸ್ಕೊಳ್ಳೋದು, ಪಹಣಿ ಬರೆಸ್ಕೊಳ್ಳೋದು. ಅವರು ಲೋನ್ ಎತ್ತಕ್ಕೆ ಹೋದಾಗಲೇ ಬ್ಯಾಂಕಿಗೆ ಹೋಗ್ತಾರಲ್ಲ, ಆವಾಗ ಎಲ್ರಿ ಖಾತೆ ಪಹಣಿ ಎಲ್ರಿ ಅಪ್ ಟು ಡೇಟು ಅವ್ರು ಕೇಳ್ತಾರೆ, ಇವ್ರು ಬರ್ತಾರೆ, ಆವಾಗ ಓಡಾಡ್ತಾರೆ. ವಿಲೇಜ್ ಅಕೌಂಟೆಂಟಿಗೂ ಅಷ್ಟೇ, ಇವನಿಗೆ ಅರ್ಜೆಂಟು ದುಡ್ಡು ಬೇಕಾಗಿದೆ, ಓಡಾಡಲಿ ಇವನು ಅಂದ್ಕೊಂಡು. ಅದಕ್ಕೆ ಆವಾಗ ಅವನದು ಅಷ್ಟೇ ಡಿಮ್ಯಾಂಡು ಜಾಸ್ತಿ ಆಗ್ತದೆ. ಹಾಗಾಗಿ ಆವಾಗ ಯಾವಾಗಲೂ ಬರುತ್ತಾನೆ. ಆಯಿತು, ನೀವೀಗ ಪೌತಿ ಬದಲಾವಣೆಗೆ ಬರ್ತೀರಿ. ಈಗ ಬಂದರೆ ಏನಾಗುತ್ತೆ, ಯಾರೋ ಏನೋ ಒಂದು ಖಾತೆ ತೆಗಿತಾರೆ. ಖಾತೆಗೆ ಅವನು ಯಾರೋ ಬರುತ್ತಾನೆ, ಇಲ್ಲ ಅದು ಹಾಗಲ್ಲ, ಹೀಗೆ ನನ್ನ ಹೆಸರು ಬರೀರಿ, ಅದು ಅವ್ರದ್ದಲ್ಲ, ಇವು ಎಂಥದೋ ಒಂದು ಖಾತೆ ತೆಗೆದ್ರೆ ಆಯಿತು, ಖಾತೆ ಆಗುವುದಿಲ್ಲ. ಸರಿ, ಅದಕ್ಕಿನ್ನೂ ಎನ್ಕ್ವೈರಿ ಆಯಿತು. ನಿಜಕ್ಕೂ ಅಲ್ಲಿ ಕೊಡೋದು ಸಮ್ಮರಿ ಎನ್ಕ್ವೈರಿ, ಫಾರ್ಮಲ್ ಎನ್ಕ್ವೈರಿ, ಈ ಥರದ ಯಾವುದೋ ಒಂದು ಸರ್ಕನೆ ಮುಗಿಸ್ಬೇಕಾದಂಥ ಎನ್ಕ್ವೈರಿ. ಅವರಿಗೇನು ಅದನ್ನೆಲ್ಲ ಚೀಫ್ ಎಕ್ಸಾಮ್ ಮಾಡು, ಕ್ರಾಸ್ ಎಕ್ಸಾಮ್ ಮಾಡು, ಅದು ಮಾಡು, ಇದು ಮಾಡು ಅಂತ ಅಷ್ಟೆಲ್ಲ ಸಿವಿಲ್ ಕೋರ್ಟ್ನಲ್ಲಿ ಮಾಡಿದ ಹಾಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆಯಿತಾ? ಆದರೆ ಅವರು ಹಾಗೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡ್ತಾರೆ ಅಷ್ಟೇ ಎಲ್ರಿಗೂ. ಆಯಿತಾ? ಅದು ತಗೊಳ್ಬೋದು. ಎಷ್ಟೋ ಸಲ ತಹಶೀಲ್ದಾರು ಆಯಿತು ಮುಂದಿನ ವಾರ ತಗೊಳ್ತೀನಿ ಅಂತಾರೆ, ಅಷ್ಟೊತ್ತಿಗೆ ಯಾರೋ ಮಿನಿಸ್ಟ್ರು ಬರ್ತಾರೆ, ಬಂದ್ರ ಕೂಡಲೇ ಇವ್ರದ್ದು ಎಲ್ಲ ಅಲ್ಲೇ ತೆಗಿತಾರೆ, ನಡೀತಿರ್ತಾರೆ. ಇನ್ಯಾವುದೋ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತೆ, ಯಾರ್ದೋ ಮಿನಿಸ್ಟ್ರು ಹಿಂದ್ಗಡೆ ಹೋಗೋದಂತೆ, MLA ಹತ್ರ ಮತ್ತೇನು ಅಂತೆ, DC ಮೀಟಿಂಗ್ ಅಂತೆ, AC ಮೀಟಿಂಗ್ ಅಂತೆ, ಮೀಟಿಂಗುಗಳು. ಕೆಲವರಿಗಂತೂ ಆ ಮೀಟಿಂಗ್ ಮಾಡೋದೇ ಒಂದು ದೊಡ್ಡ ಹುಚ್ಚು. ಆ ಮೀಟಿಂಗ್ ಮಾಡೋದ್ರೊಳಗೇನೆ ಖುಷಿ ಅವರಿಗೆ. ಹಾಗಾಗಿ ಮೀಟಿಂಗುಗಳಿಗೆ ಕರಿತಾನೆ ಇರ್ತಾರೆ. ಎಲ್ಲರೂ ಅಲ್ಲಿ ಬರಬೇಕು, ಯಾರು ಬಂದಿಲ್ಲ ನೋಡು ನೋಟಿಸ್ ಇಶ್ಯೂ ಮಾಡು ಅಂತ ಅವರು ಬೇರೆ ಅಂತಾರೆ. ಇವರು ಹೋಗ್ತಾರೆ, ಅಲ್ಲಿ ಕೂತಿರ್ತಾರೆ ಗಂಟೆಗಟ್ಟಲೆ, ಅಲ್ಲಿ ವೇಸ್ಟು. ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ. ಒಟ್ಟು ಖಾತೆ ಎಷ್ಟು ಕಾಲದಲ್ಲಿ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ತಾನೆ. ನೀವೇನು ಬರೀತೀರಿ? ಹಾಗಾಗಿ ಈ ಮಾರಾಟ ಮಾಡೋಕ್ಕೆ ಅಂತ ಬಂದಿರೋವನ ಹೆಸರಿನಲ್ಲಿ ಖಾತೆ ಇಲ್ಲ. ಆದ್ದರಿಂದ ಆ ಖಾತೆ ಆದ ನಂತರ ನಿಮ್ಮನ್ನು ನಾನು ನೋಟಿಸ್ ಕೊಟ್ಟು ಕರಿತೀನಿ. ಆವಾಗ ನೀವು ಬಂದು ಅದಕ್ಕೆ ಏನು ದಯಮಾಡಿ ನೀವು ಉಳಿದ ಹಣ ಕೊಟ್ಬಿಟ್ಟು ಬರೆಸ್ಕೊಳ್ಳಿ ಅನ್ನೋ ಥರ ಬರೆದು ಬಿಡ್ತೀರಿ. ಕಾಲಾವಧಿ ಎಷ್ಟದಕ್ಕೆ ಗೊತ್ತಿಲ್ಲ. ಅದು 2 ವರ್ಷವೂ ತಗೊಳ್ಬೋದು, 3 ವರ್ಷ ತಗೊಳ್ಬೋದು. ಈಗ ಯಾರು ತಿಳ್ಕೊಂಡಿದ್ದಾರೆ, ಎಷ್ಟು 2012ನೇ ಇಸ್ವಿಲಿ ಆಗಿದ್ದ, ಈಗ 2024ಕ್ಕೆ ನೀವು ಇದಕ್ಕೆ ಕೇಸ್ ಹಾಕ್ತೀರಾ? ಬರೋದಿಲ್ಲ ಅಂದ್ಬಿಡ್ತಾರೆ ಕೆಲವರು. ಆ ಥರ ಅಲ್ಲ ಅದು. ಅಗ್ರಿಮೆಂಟ್ ಟು ಸೆಲ್ನಲ್ಲಿ ನೀವುಗಳು ಪಾರ್ಟಿಗಳು ಏನು ಟೈಮ್ ಕೊಟ್ಟಿದ್ದೀರಿ ಅನ್ನೋದನ್ನು ನೋಡಬೇಕು. ಈಗ ಯಾರೋ ಉಳಿದವರು ಅಮೆರಿಕಾದಲ್ಲಿ ಇದ್ದಾರೆ, ಅವರು ಬರಲಿ, ಅವರೇ ಬಂದು ಸೈನ್ ಹಾಕಲಿ ಅಂತ ಇವನ್ ಕೇಳ್ಬೋದು. ಇಲ್ಲ ಅವರು ಅಲ್ಲಿ ಇದು ಮಾಡಿ ಕಳಿಸ್ತಾರೆ, ಆ ಕಾನ್ಸುಲೇಟ್ನಲ್ಲಿ ಏನು ಇದು ಮಾಡಿ, ಇಲ್ಲ ಸರ್ ಅವರೇ ಬರಲಿ ಬಿಡಿ ಅಂತಾರೆ. ಅವರು ಯಾವಾಗ ಬರ್ತಾರೋ ಏನು ಕಥೆ. ಈಗ ಕೊರೋನಾ ಸಂದರ್ಭ ಇತ್ತು, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾರು ಎಲ್ಲಿಂದೆಲ್ಲಿ ಓಡಾಟ ಇಲ್ಲ. ಕಾಲಾವಧಿ ಪ್ರಶ್ನೆ ಏನು ಬಂತು ಆವಾಗ ಅಲ್ವಾ? ಆಗ ಏನು ಸಮಸ್ಯೆ ಏನಪ್ಪ ಅಂತಂದರೆ, ನೀವು ಅಗ್ರಿಮೆಂಟು ಸೆಲ್ ಮಾಡಿಕೊಳ್ಳುವಾಗ ಯಾಕೆ ಕಾಲವನ್ನು ನೀವು ನಿಗದಿಪಡಿಸ್ತಾ ಇದ್ದೀರಿ ಅನ್ನೋದನ್ನು ಗಮನಿಸಬೇಕು. ಈಗ ತಗೊಳಕ್ ಬರ್ತಾ ಇದ್ದಾನೆ, ಅವನು ಎಲ್ಲೋ ಲೋನಿಗೆ ಅಪ್ಲೈ ಮಾಡಿದ್ದಾನೆ, ಆ ಲೋನ್ ಆಗಬೇಕಲ್ಲ, ಅದಕ್ಕೆ ಏನು ಕ್ವೈರಿ ಬೀಳ್ತದೆಯೋ ಯಾರಿಗೆ ಗೊತ್ತಿದೆ. ಆಗ ಅವನು ಹೇಳ್ತಾನೆ,
ನಾನು ಈ ಥರ ಲೋನಿಗೆ ಅಪ್ಲೈ ಮಾಡಿದ್ದೀನಿ, ಆ ಹಣ ಬರೋ ತನಕ ನನ್ನ ಹತ್ರ ಪೂರ ಹಣ ಕೊಡೋಕ್ಕೆ ಆಗೋದಿಲ್ಲ. ಅದು ಬಂದ ಮೇಲೆ ನಾನು ನಿಮಗೆ ತಿಳಿಸ್ತೀನಿ, ಆವಾಗ ನೀವು ಬಂದು ದಯಮಾಡಿ ಅದನ್ನು ಬರ್ಕೊಡಿ. ಇದು ಅಗ್ರಿಮೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಏನು ಕಾಲಾವಧಿ ಕೊಡ್ತೀರಿ? ಆ ಹಣ ಬರಬೇಕಲ್ಲ, ಅವನಿಗೆ ಲೋನು ಕೈಗೆ ಸಿಗಬೇಕಲ್ಲ, ಅಲ್ಲಿವರೆಗೆ ಟೈಮ್ ಇದೆ. ಅವಾಗ ಕೆಲವು ಸಲ ಏನೇನೋ ಕಾರಣಗಳಿಂದ ಕಾಲವನ್ನು ಉದ್ದಕ್ಕೂ ಕೂಡ ಇಡ್ಬೋದು, ದೀರ್ಘಾವಧಿಯೂ ಕೂಡ ಕೊಡ್ಬೋದು. ಅದೇನು 6 ತಿಂಗಳಲ್ಲೇ ಮುಗಿಬೇಕು, 3 ತಿಂಗಳಲ್ಲೇ ಮುಗಿಬೇಕು, 1 ವರ್ಷದಲ್ಲೇ ಮುಗಿಬೇಕು ಅಂತೇನಿಲ್ಲ. ಗೊತ್ತಾಗತ್ತಾ? ಅವಾಗ ಕಾಲವನ್ನು ಎಷ್ಟು ಇಡ್ಬೋದು ಅವರು, ಅದು ಪಾರ್ಟಿಗಳ ತೀರ್ಮಾನ. ಗೊತ್ತಾಗತ್ತಾ? ಅದಕ್ಕೆ ಸ್ಟ್ಯಾಚ್ಯೂಟ್ ಏನು ಹೇಳೋಲ್ಲ. ಇಷ್ಟು ಕಾಲದಲ್ಲಿ ಏನೇ ಈ ಒಂದು ಅಗ್ರಿಮೆಂಟು ಸೆಲ್ ಮುಗಿಬೇಕು ಅಂತ ಹೇಳಿ ಯಾವ ಕಾನೂನು ಹೇಳಿಲ್ಲ. ನೆನಪಿಟ್ಕೊಳ್ಳಿ, ಇದು ನೀವುಗಳು ಮಾಡಿಕೊಡುವಂಥ ಏನು ಒಂದು ಅಗ್ರಿಮೆಂಟ್, ಅದು ನಿಮ್ಮ ಕಾಂಟ್ರಾಕ್ಟ್. ಅದು ಆ ಕಾಂಟ್ರಾಕ್ಟಿನ ಟರ್ಮ್ಸು ಏನು ಇರಬೇಕು ಅನ್ನೋದು ನೀವುಗಳು ತೀರ್ಮಾನ ಮಾಡುವಂಥದ್ದು. ಕಾಂಟ್ರಾಕ್ಟ್ ಅನ್ನೋ ಪದಕ್ಕೆ ಅರ್ಥ ಗೊತ್ತದೆ, ಅದೇ ಅರ್ಥ. ಏನು ಕಾನ್ ಅಂದರೆ ಟುಗೆದರ್ ಅಂತ, ಒಂದೇ ಕಡೆಗೆ ಬರೋದು. ಟ್ರ್ಯಾಕ್ಟ್ ಅಂದರೆ ದಾರಿ ಅನ್ನೋ ಥರದಲ್ಲಿ ಆ ಮೀನಿಂಗ್ ಗೊತ್ತಲ್ಲ. ಟ್ರ್ಯಾಕ್ಟ್, ಯಾವ ಟ್ರ್ಯಾಕ್ಟಲ್ಲಿ ಹೋಗ್ತೀವಿ ಏನು ಕತೆ. ಕಾಂಟ್ರಾಕ್ಟ್ ಅಂದರೆ ಇಬ್ಬರು ಒಂದು ಕಡೆಗೆ ಬಂದು ಸೇರುವಂಥದ್ದು. ಅದೇ ಕನ್ನಡದಲ್ಲಿ ಒಪ್ಪಂದ. ಆ ಒಪ್ಪಂದ ಅನ್ನೋ ಪದದಲ್ಲಿಯೂ ಅದೇ ಅರ್ಥ ಇರೋದು. ನೀವುಗಳು ಈಗ ನೀವು ಏನೋ ಒಂದು ಮಾರುವವನು, ಒಂದು ಟರ್ಮ್ಸು, ಏನೋ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಈಗ ತಗೊಳ್ತಾ ಇರೋವನು ಕೇಳ್ಬೋದು, ನೋಡಿ ಸರ್, ಈ ಜಮೀನನ್ನು ಈ ಥರ ತುಂಬ ಏರು ತಗ್ಗು ಇದೆ, ಅದಿದೆ, ಇದಿದೆ, ನೀವು ಒಂದು ಕೆಲಸ ಮಾಡಿ, ಇದನ್ನೆಲ್ಲ ನೀವು ಸಮ ಮಾಡಿ ಕೊಟ್ಬಿಡಿ ನೀವೇನೆ, ಅದರ ಖರ್ಚೇನಿದೆ ನಾನು ಕೊಡ್ತೀನಿ, ಅದಕ್ಕೆ ಎಷ್ಟು ಕಾಲ ಬೇಕಾಗತ್ತೆ ಅಂತ. ಅದಕ್ಕೆ ನೀವು ಏನೇನೋ ಹೇಳ್ತೀರಿ, ಅದು ಅವ್ರು ತರಿಸ್ಬೇಕು, ಈ ತರಿಸ್ಬೇಕು, ಅದು ಇದು ಅಂತೇನೋ ಹೇಳ್ತೀರಿ ಅಂತ ಇಟ್ಕೊಳ್ಳಿ. ಎಷ್ಟು ಕಾಲ ಬೇಕಾಗತ್ತೆ ಅದು ನಿಮ್ಮದು ಕಾಂಟ್ರಾಕ್ಟ್. ಅದು ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀವು ಹೇಳುವಂಥದ್ದು. ಅವರು ಇಲ್ಲ, ಅದು ಈ ಥರ ನಮಗಿಷ್ಟು ಕಾಲ ಬೇಕು ಅಂತ ಮಾರಾಟ ಮಾಡುವವನು ಹೇಳ್ಬೋದು. ಇಲ್ಲ, ಅದನ್ನು ತಗೊಳ್ಳೋದಕ್ಕೆ, ಹಣ ಒದಗಿಸೋದಕ್ಕೆ ಅಥವಾ ಮತ್ತೊಂದಕ್ಕೆ ನನಗೆ ಇಷ್ಟು ಟೈಮ್ ಬೇಕಾಗತ್ತೆ ಅಂತ ತಗೊಳ್ಳೋವನು ಹೇಳ್ಬೋದು. ಈಗ ಯಾರೋ ಮಾರುವಂಥವ್ರು, ಈಗ ಮದ್ರಾಸ್ನಲ್ಲಿ ಯಾರೋ ಕೆಲವರು ಇದ್ದಾರೆ, ಡೆಲ್ಲಿಲಿ ಯಾರೋ ಇದ್ದಾರೆ, ಬಾಂಬೆಯಲ್ಲಿ ಯಾರೋ ಇದ್ದಾರೆ, ಅವರುಗಳೆಲ್ಲ ಬರಬೇಕೀಗ ಅಂತ ಇಟ್ಕೊಳ್ಳಿ. ಅವರನ್ನೆಲ್ಲ ಕರೆಸ್ಬೇಕು. ನನಗೆ ಅವರು ಬರೋ ತನಕ ನನಗೆ ಆಗೋದಿಲ್ಲ, ಅಥವಾ ಅವ್ರ ಹತ್ರ ಪವರ್ ಆಫ್ ಅಟಾರ್ನಿ ತಗೊಂಡು ಬರ್ತೀನಿ, ಏನೋ ಒಂದು ಹೇಳ್ಬೋದು ಮಾರುವನು. ತಗೊಳ್ಳೋವನು ಅಷ್ಟೇ, ಇಲ್ಲ ನನಗೆ ಅವ್ರದ್ದೆಲ್ಲ ಸಿಗ್ನೇಚರ್ ಬೇಕು, ನೀವು ಮಾತ್ರ ಮಾರಿದರೆ ನನಗೆ ಒಪ್ಪಿಗೆ ಇಲ್ಲ ಅಂತ. ಎಷ್ಟೋ ಸಲ ಬಹಳ ವಿಚಿತ್ರವಾದ ಕಂಡೀಷನ್ನು ಇರುತ್ತೆ. ಒಂದು ಉದಾಹರಣೆಗೆ, ಯಾವನು ಜಮೀನನ್ನು ಮಾರ್ತಾ ಇದ್ದಾನಲ್ಲ, ಅಥವಾ ಸೈಟನ್ನು ಮಾರ್ತಾ ಇದ್ದಾನಲ್ಲ, ಮನೆಯನ್ನು ಮಾರ್ತಾ ಇದ್ದಾನಲ್ಲ, ಅದು ಅವನು ಸ್ವಯಾರ್ಜಿತವಾದ್ದು ಅಂತ ಇಟ್ಕೊಳ್ಳಿ. ಅವನ ಹೆಂಡತಿಗೆ ಏನು ಹಕ್ಕಿಲ್ಲ ಅವನು ಬದುಕಿರೋ ತನಕ. ಆದ್ದರಿಂದ ಅವನದ್ದು ಆ ಹೆಣ್ಣುಮಗಳದ್ದು ಸಿಗ್ನೇಚರ್ ಏನು ಬೇಡ, ಹೆಂಡತಿದ್ದು, ಆಯಿತಾ. ಆದರೆ ಇಲ್ಲಪ್ಪ, ನಿಮ್ಮ ಹೆಂಡತಿದ್ದು ಒಂದು ಸೈನ್ ಹಾಕಿಸ್ಬಿಡಿ, ಆ ಗಂಡು ಮಕ್ಕಳದ್ದು ಸೈನ್ ಹಾಕ್ಸಿ, ಹೆಣ್ಣು ಮಕ್ಕಳದ್ದು ಸೈನ್ ಹಾಕ್ಸಿ. ಯಾಕೆಂದರೆ ಅದು ಪಿತ್ರಾರ್ಜಿತವೋ ಸ್ವಯಾರ್ಜಿತವೋ ಅನ್ನೋ ಪ್ರಶ್ನೆಗೆ ಉತ್ತರನ್ನ ಕೊನೆಗೆ ಕೊಡಬೇಕಾದ್ದು ಸಿವಿಲ್ ಕೋರ್ಟೇ. ರಿಸ್ಕ್ ಯಾಕೆ ತಗೊಳ್ಳೋದು ಅಂತ ಹೇಳಿ, ಅಲ್ಲ ಸರ್, ಇದು ನನ್ನ ಸ್ವಯಾರ್ಜಿತ, ನಮ್ಮ ಅಪ್ಪಂದು 1 ಪೈಸೆ ತಗೊಂಡಿಲ್ಲ ಸರ್, ನಾನು ಊರು ಬಿಟ್ಟು ನೋಡಿ ಜೇಬಿನಲ್ಲಿ ಬರೀ 10 ರೂಪಾಯಿ ಇಟ್ಕೊಂಡು ಬಂದಿದ್ದೆ, ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾ ಇದ್ದೆ, ಬೆಂಚಿನ ಮೇಲೆ ಮಲಗಿದ್ದೀನಿ ನೋಡಿ, ನಾನು ಈ ಥರ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ದುಡಿದಂಥ ಆಸ್ತಿ ಕಣ್ರಿ ಇದು ಅಂತ ನೀವು ಮಾರುವವರು ಹೇಳಿದರು, ತಗೊಳ್ಳೋನು ಮಾತ್ರ ಎಚ್ಚರಿಕೆಯಲ್ಲಿ ಇರಬೇಕು. ಆ ರೀತಿ ಮಾರಾಟ ಮಾಡಿ ಹೋದ ಮೇಲೆ ಮುಗೀತು. ಅವನು ಮಾರದವನೇ ಮಹಾರಾಜ, ತಗೊಂಡವನು ಮೂರ್ಖ ಅಂತಲೂ ಕೂಡ ಏನೋ ಗಾದೆ ಇದೆಯಲ್ಲ, ಆ ಥರ ಆಗ್ಬಿಡ್ಬೋದು. ಆದ್ದರಿಂದ ಇಸ್ಕೊಂಡವನು ವೀರಭದ್ರ, ಕೊಟ್ಟವನು ಕೋಡಂಗಿ ಅಂತ ಒಂಥರ ಇತ್ತಲ್ಲ. ಈಗ ಹಾಗಲ್ಲ, ಕೊಟ್ಟವನು ವೀರಭದ್ರ, ಇಸ್ಕೊಂಡವನು ಮೂರ್ಖ ಆಗಿರ್ತಾನೆ, ಹಾಗೂ ಆಗ್ಬಿಡ್ಬೋದು. ಆದ್ದರಿಂದ ಈಗ ಮಾತುಗಳಿಗೆ ಬೆಲೆ ಇಲ್ಲ ಅನ್ನೋ ಸ್ಥಿತಿಗೂ ಬಂದಿದ್ದೇವೆ. ಇಲ್ಲ ಸರ್, ಸಾಧ್ಯವಾದಷ್ಟು ಯಾರ್ಯಾರು, ಇದು ವಿಚಿತ್ರ ಏನು ಅಂದರೆ, ಸುಳ್ಳು ಹೇಳಿ ಮಾರುವಂಥವ್ರದ್ದು. ಇದು ನನ್ನ ಹಳೆಯ ಸ್ಟೂಡೆಂಟು ಒಬ್ಬರು
ಒಂದು ಜಮೀನು ತಗೊಂಡ್ರು, ಕ್ರಯಪತ್ರವೇ ಮಾಡಿಸ್ಕೊಂಡ್ರು. ಅವರೇನು ಅಗ್ರಿಮೆಂಟು ಸಲ್ಲಿಗೆ ಹೋಗಲೇ ಇಲ್ಲ. ಆ ಕ್ರಯಪತ್ರ ಮಾಡಿಸ್ಕೊಳ್ಳುವಾಗ ಆ ಮಾರದವನು ಒಂದು ಅಫಿಡವಿಟ್ ಹಾಕಿದ, ಪ್ರಮಾಣ ಪತ್ರ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ. ದೇವರ ಹೆಸರು ಅನ್ನೋದು ಸುಲಭ. ಈಗ ಧರ್ಮಸ್ಥಳದ ಆಣೆ ಹಾಕುವುದು, ಯಾವ ದೇವರ ಆಣೆ ಬೇಕಾದ್ರೂ ಹಾಕಿ ಮೋಸ ಮಾಡೋರು ಮಾರ್ತಾರೆ. ಅವರು ಅದನ್ನು ಹೇಗೋ ಅರಗಿಸ್ಕೊಳ್ತಾರೆ ಜೊತೆಯಲ್ಲಿ. ಆ ಪುಣ್ಯಾತ್ಮ ಏನು ಮಾಡ್ದ, ಮಾರದವನು ಒಬ್ಬ ಅಣ್ಣ, ಅವನು ಅಂದರೆ ಗಂಡಸು, ಅವನು ಏನು ಹೇಳ್ದ ಅಂದರೆ, ನಾನು ಒಬ್ಬನೇ, ನಮ್ಮ ಅಪ್ಪನಿಗೆ ಮಗ, ಇನ್ನೊಬ್ಬ ತಮ್ಮ ಇದ್ದ, ಅವನು ಸತ್ತು ಹೋದ ಅವಿವಾಹಿತನಾಗಿ, ನನಗೆ ಯಾರೂ ಅಕ್ಕ ತಂಗಿಯರು ಯಾರೂ ಇಲ್ಲ, ನಮ್ಮ ಅಪ್ಪನಿಗೆ ಹೆಣ್ಮಕ್ಳು ಯಾರೂ ಇಲ್ಲ ಅಂದ. ಈ ನನ್ನ ಹಳೆ ವಿದ್ಯಾರ್ಥಿ ಹೌದು ಅಂತ ನಂಬದ. ಮತ್ತು ಅವನು ಭಾಳ ಬುದ್ಧಿವಂತನೇ, ಅವನೇನು ಅಂತಿಂಥ ಹುಡುಗ ಅಂತ ಭಾವಿಸ್ಬೇಡಿ, ಅವನು LLM ಮಾಡಿದ್ದಾನೆ. ಅವನು MA LLM ಒಳ್ಳೆ ಕಡೆ, ಅವನು ಲೆಕ್ಚರರು ಹೌದು, ಎಲ್ಲ ಹೌದು. ಆದರೆ ಅವನು ಮಾಡಿದ ಕೆಲಸ ಏನು ಅಂದರೆ, ಇವ ಹೇಳಿದ್ನಲ್ಲ ನಂಬದ, ದುಡ್ಡು ಕೊಟ್ಟ, ಲಕ್ಷಾನುಗಟ್ಟಲೆ ಕೊಟ್ಟ ಆಯಿತು. ಆಮೇಲೆ ಅಡಿಕೆನೂ ಕೂರಿಸ್ದ ಜಮೀನಿನಲ್ಲಿ, ಇನ್ನೊಂದಷ್ಟು ಸಾಲನು ಮಾಡಿ, ಅವನು ಉಳಿಕೆ ಹಣ ಏನೇನಿತ್ತು ಅದನ್ನು ಕೂಡ ಎಲ್ಲ ಅದರಲ್ಲಿ ಸುರಿದು, ಏನೋ ಜಮೀನು ಮಾಡ್ತಾ ಇದ್ದೀನಿ ಇನ್ನೂ ಒಂದು ಇದರಲ್ಲಿ ಅಂತೂ ಮಾಡ್ದ. ಮುಂದೊಂದು ದಿನ ಏನಾಯಿತು ಅಂದರೆ, ನಮ್ಮ ಹಿಂದಿನ MLC ಒಬ್ಬರು ಗಣೇಶ್ ಕಾರ್ಣಿಕ್ ಅಂತ, ಅವರು ಇವನಿಗೆ ಬಹಳ ಪರಿಚಯ, ಆಪ್ತರು. ಹಾಗಾಗಿ ಎಲ್ಲೋ ಜಮೀನು ತಗೊಂಡಿದೆಯಂತೆ, ಎಲ್ಲಿ ನೋಡೋಣ ನಡಿಯೋಣ ಅಂತ ಏನೋ ಹೇಳಿದರಂತೆ. ಬಟ್ ಇವನು ಕರ್ಕೊಂಡು ಹೋಗಿ ಆ ಜಮೀನನ್ನೆಲ್ಲ ತೋರಿಸೋ ಹೊತ್ತಿಗೆ ಎಲ್ಲ ಆದಮೇಲೆ ಆ ಡ್ರೈವರ್ ಇದ್ನಲ್ಲ, ಅವನು ಇವನಿಗೆ ಕೇಳ್ದ, ನನ್ನ ಸ್ಟೂಡೆಂಟಿಗೆ ಏನಂತಂದರೆ, ಸರ್ ಈ ಜಮೀನು ಯಾರ ಹತ್ರ ತಗೊಂಡ್ರಿ ಅಂತ. ಇಂಥವನು ಅಂತ. ಸರ್ ಅವನಿಗೆ ಅವನು ಒಬ್ಬನೇ ಅಲ್ಲ, ಒಬ್ಬ ತಮ್ಮ ಇದ್ದಿದ್ದು ಸತ್ತೋಗಿದ್ದು ಹೌದು, ಆದರೆ ಇಬ್ಬರು ತಂಗಿ ಅಂದರು ಇದ್ದಂಗಿದೆ ನೋಡಿ ಅವನಿಗೆ ಅಂತ. ಒಬ್ಬಳು ಅಕ್ಕ, ಒಬ್ಬಳು ತಂಗಿ ಅಂತಲೋ ಏನೋ, ಒಟ್ಟು ಎರಡು ನೋಡಿ, ಅವ್ರಿಗೆ ಸಹೋದರಿಯರು ಇರೋ ಹಾಗಿದೆ, ನನಗೆ ನೆನಪು, ಅದು ಸರಿಯಾಗಿ ವಿಚಾರಿಸಿ ಅಂತ. ಇವ ಹೋಗಿ ವಿಚಾರಿಸ್ತಾನೆ, ಹೌದು ಸರ್ ಇರೋದು ಹೌದು, ಅವರನ್ನೇ ಯಾಕೆ ಕೇಳಬೇಕು ಅಂತ. ಇಲ್ಲ, ನೀನು ಯಾಕೆ ಈ ಸುಳ್ಳು ಹೇಳಿದೆ ಕೇಳಿದರೆ, ನಾನೇ ಹೇಳಿದೆ, ನೀವು ವಿಚಾರಿಸ್ಕೊಳ್ಬೇಕು, ಅಷ್ಟೇ ಉತ್ತರ. ಹೀಗೆ ಕೊನೆಗೆ ಆ ಮನುಷ್ಯ ಪಾಪ ಕಣ್ಣೀರು ಹಾಕ್ಕೊಂಡು ನನ್ನ ಹತ್ರಕ್ಕೆ ಓಡಿ ಬಂದಾಗ ನಾನು ಹೇಳಿದೆ, ಅಪ್ಪ ಕೋರ್ಟು ಕಚೇರಿಗೆ ಹೋಗಬೇಡ, ನಾಳೆ ಆ ಹೆಣ್ಣು ಮಕ್ಕಳೇನಾದರೂ ಕೇಸ್ ಹಾಕಿದರೆ ನಿಜ ಅವರಿಗೂ ಹಕ್ಕಿದೆ, ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೋ, ಹಾಗೆ ಅಷ್ಟೇ ಬುದ್ಧಿವಂತಿಕೆ, ಬೇರೆ ಏನು ಉಳಿಲಿಲ್ಲ. ಈಗ ದುಡ್ಡೆಲ್ಲ ಸುರಿದು ಬಿಟ್ಟಿದೀಯಾ, ನಾಳೆ ಏನಾದರೂ ಅವರಿಗೂ ಕೂಡ ಶೇರ್ ಕೊಡೋದಾದರೆ 2/3 ಹೋಗ್ತದೆ, ಒಂದೇ ಶೇರ್ ಮಾತ್ರ ಉಳಿಯೋದು ನಿನ್ನ ಕೈನಲ್ಲಿ, ಅದರಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೆಸ್ಟ್ ಪಾಲಿಸಿ ಅಂತ. ಕೊನೆಗೆ ಕಾಂಪ್ರಮೈಸ್ ಆಯಿತು. ಸದ್ಯ ಅವನೀಗ ಅಡಿಕೆ ಮರದ ಕೆಳಗೆ ನೆರಳಿಲ್ದಿದ್ರು ಕೂಡ ಅಲ್ಲೇ ಈಗ ಆರಾಮಾಗಿ ಕೂರೋದೊಂದು ಆರಾಮಾಗಿರೋಗೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಈಗ ಯಾಕೆ ಹೇಳಿದೆ ಅಂದರೆ, ಮಾರುವವರು ಅಷ್ಟೇ, ತಗೊಳ್ಳೋರು ಮಾರುವವರು ಮಧ್ಯೆ ಆ ಒಂದು ವಿಶ್ವಾಸದ, ಅವನು ಸರ್ ಜಾನ್ ಸ್ಟ್ರಾಚಿ ಇಂಡಿಯಾ ಅನ್ನೋ ತನ್ನ ಪುಸ್ತಕದಲ್ಲಿ ಏನು ಈ ದೇಶದ ಜನಗಳ ಬಗ್ಗೆ ಕೊಂಡಾಡ್ತಾನಲ್ಲ, ಅದು ಇವತ್ತು ನಾನು ನೋಡ್ತಾ ಇಲ್ಲ. ಆ್ಯಸ್ ಎ ಲಾಯರ್, ಯಾವ ಥರದ ಸುಳ್ಳು, ದಗ, ವಂಚನೆ ಅಂತೇನೆಲ್ಲ ಹೇಳ್ತಿರಲ್ಲ, ಅದು ಎಲ್ಲ ಕಡೆ ತಾಂಡವ ಆಡ್ತಾ ಇದೆ. ಹಾಗಾಗಿ ಮಾರೋವನು ಸುಳ್ಳು ಹೇಳ್ತಾನೆ, ತಗೊಳ್ಳೋನು ಮತ್ತೊಂದು ಕತೆ ಹೇಳಿರ್ತಾನೆ, ದುಡ್ಡು ಕೊಟ್ಟಿಲ್ದಿದ್ರು ಕೊಟ್ಟಿದ್ದೀನಿ ಅಂತಲೂ ಹೇಳ್ತಾನೆ. ಆ ರೀತಿಯಲ್ಲಿ ಈಗ ಈ ರೀತಿ ಕಾಲವನ್ನು ನೀವು ನಿಗದಿಪಡಿಸುವಂಥದ್ದು, ದಯಮಾಡಿ ನೆನ್ಪಿಟ್ಕೊಳ್ಳಿ ಪ್ರಶ್ನೆ ಕೇಳಿದವರು. ಅದಕ್ಕೆ ಯಾವ ಕಾನೂನು, ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈಗ ಲಿಮಿಟೇಷನ್ ಆ್ಯಕ್ಟಿಗೆ ಹೋದರೆ ಒಂದು ಈ ಅಗ್ರಿಮೆಂಟ್ ಆಫ್ ಸೇಲಿಗೆ ಇಷ್ಟೇ ಕಾಲ ಅಂತ ಅದು ಹೇಳುವುದಿಲ್ಲ. ಆದರೆ ಅದು ಹೇಳೋ ಕಾಲ ಯಾವುದು ಗೊತ್ತಾ? ನೀವು ನಿಮ್ಮ ಅಗ್ರಿಮೆಂಟ್ನಲ್ಲಿ ಯಾವುದೋ ಒಂದು ಕಾಲವನ್ನು ಫಿಕ್ಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಇದು 2000 ಇಂತಹ ಇಸ್ವಿನಲ್ಲಿ, ಈಗ ಯಾವುದು 2024ನೇ ಇಸ್ವಿನಲ್ಲಿಯ ಇಂಥ ತಿಂಗಳಲ್ಲಿ ಇದು ಮುಗಿಯತಕ್ಕದ್ದು ಅಂತ ಬರೆದಿದ್ದೀರಿ. ಒಂದು ಕಾಲವನ್ನು ನೀವೇ ನಿಗದಿಪಡಿಸಿದ್ದೀರಿ ಅಂತ ಇಟ್ಕೊಳ್ಳಿ. ಅಥವಾ ನೀವೇನು ಮಾಡ್ತೀರಿ, ಅವನು ಅಗ್ರಿಮೆಂಟ್ ಆಫ್ ಸೇಲ್ ಬರ್ಕೊಟ್ನಲ್ಲ, ದುಡ್ಡು ತಗೊಂಡ್ಬಿಟ್ಟ, ಅವನು ತಗೊಂಡು ಏನು ಮಾಡ್ತಾನೆ,
ನಾ ಮಾಡ್ಕೊಡೋದಿಲ್ಲ ಅಂತ ನಿರಾಕರಿಸ್ದ ಅಂತ ಇಟ್ಕೊಳ್ಳಿ. ಅವನು ನಿರಾಕರಣೆ ಮಾಡಿದ್ನಲ್ಲ, ಅಲ್ಲಿಂದ ಕಾಲನ್ನ ಎಣಿಸ್ಬೇಕೀಗ. 3 ವರ್ಷ ಅದಕ್ಕೆ ಅವಧಿ. ಅದರ ಒಳಗೆ ಅಂದ್ರೆ ಅವನು ನಿರಾಕರಣೆ ಮಾಡಿರಬೇಕು. ಅದಕ್ಕೆ ಈ ಲಾಯರ್ಗಳು ಏನ್ ಮಾಡ್ತಾರೆ ಅಂದ್ರೆ, ಅದನ್ನು ಬರೆಯೋ ಹೊತ್ತಿಗೆ ಡ್ರಾಫ್ಟು ಏನು ಅಂದ್ರೆ, ಐ ಅಪ್ರೋಚ್ಡ್ ಹಿಮ್ ಸೆವರಲ್ ಟೈಮ್ಸ್ ಬಟ್ ಈಚ್ ಟೈಮ್ ವಾಟ್ ಡಿಡ್ ಹಿ ಡೂ? ಹಿ ಡಿಡ್ ನಾಟ್ ಸೇ ನೋ, ಐ ವಿಲ್ ನಾಟ್ ಎಕ್ಸಿಕ್ಯೂಟ್ ಅಂತ ಹೇಳಲೇ ಇಲ್ಲ. ಹಿ ವೆಂಟ್ ಆನ್ ಡಾಡ್ಜಿಂಗ್ ದ ಮ್ಯಾಟರ್ ಅಂಡರ್ ಒನ್ ಪ್ರಿಟೆಕ್ಸ್ಟ್ ಆರ್ ದಿ ಅದರ್ ಅಂತ ಹೇಳ್ತಾ ಇದ್ದ. ಅಷ್ಟೇನೆ, ಇದುವರೆಗೂ ಅವನು ಮಾಡಿಕೊಳ್ಳಲ್ಲ ಅಂತ ಹೇಳಲೇ ಇಲ್ಲ ಅಂತ ಹೇಳಿ. ವಿಚಿತ್ರ ಅಂದರೆ ಅದಕ್ಕೆ ಇದೊಂದು ಬೇರೆ ಇದೆ, ರೆಡಿ ಅಂಡ್ ವಿಲ್ಲಿಂಗ್ ಅಂತ ಬೇರೆ ಬರೆದ್ಬಿಟ್ರು. ಈ ತಗೊಳ್ಳೋನು ಇದಾನಲ್ಲ, ಅಂದರೆ ನನಗಿದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಅದನ್ನು ಕೇಳೋನು, ಇದನ್ನು ನನಗೆ ಅವನು ಪತ್ರ ಬರ್ಕೊಡೋಕ್ಕೆ ಹೇಳಿ ಅವನಿಗೆ ಅಂತ ಕೇಳೋನು ಇದಾನಲ್ಲ, ಹಿ ಮಸ್ಟ್ ಬಿ ರೆಡಿ ಆ್ಯಂಡ್ ವಿಲ್ಲಿಂಗ್ ಅಂತ ಅದನ್ನು ಹೇಳಬೇಕು ಅಂತ ನಾವು. ಎಷ್ಟೋ ಸಲ ಅದು ಈ ಎಲ್ಲವೂ ಅಷ್ಟೇ, ಎಲ್ಲ ಯಾಂತ್ರಿಕವಾಗಿಬಿಟ್ಟಿದೆಯಲ್ಲ. ಈಗ ಮಂತ್ರ ಹೇಳೋದು ಯಾಂತ್ರಿಕ, ಓದೋದು ಯಾಂತ್ರಿಕ, ಯಾವುದೇನು. ಹಾಗೆ ಈ ಪದಗಳನ್ನು ಅಷ್ಟೇ, ಸುಮ್ಮನೆ ಏನು ದ ಡಿಫೆಂಡೆಂಟ್ ಅವನು ಇದನ್ನು ಹೋದೆ ಅವನ ಹತ್ರಕ್ಕೆ ಅಂತೇಳಿ ಪ್ಲೈಂಟಿಫ್ ಹೇಳ್ತಾನೆ, ಐ ವಾಸ್ ಆಲ್ವೇಸ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ಹ್ಯಾವ್ ಇಟ್ ಡನ್ ಅಂತ ಒಟ್ಟು ಸುಮ್ಮನೆ ಬರೆದು ಬಿಡ್ತಾರೆ. ಆ ರೆಡಿ ಆ್ಯಂಡ್ ವಿಲ್ಲಿಂಗ್ ಅನ್ನೋ ಆ ಪದಗಳಿಗೂ ಕೂಡ ವಿಶೇಷವಾದಂಥ ಅದಕ್ಕೊಂದು ಅರ್ಥ ಇದೆ. ಬರೇ ರೆಡಿ ಆ್ಯಂಡ್ ವಿಲ್ಲಿಂಗ್ ಅಂತ ಹೇಳಿದರೆ ಸಾಲದು. ಉದಾಹರಣೆಗೆ ರೆಡಿ ಆ್ಯಂಡ್ ವಿಲ್ಲಿಂಗ್ ಅಂದರೆ, ಈಗ ನೀವು ಒಂದು 20 ಲಕ್ಷ ದುಡ್ಡು ಕೊಡೋದಿದೆ, ನಿಮ್ಮ ಹತ್ರ ಆ ದುಡ್ಡು ಇರಬೇಕಲ್ವಾ, ಅಕೌಂಟಲ್ಲಿ ದುಡ್ಡಿಲ್ಲ, ರೆಡಿ ಎಲ್ಲಿಂದ ನೀವು? ನಿಮ್ಮ ಹತ್ರ 20 ಲಕ್ಷ ದುಡ್ಡು ಇದೆ ಅನ್ನೋದನ್ನು ತೋರಿಸ್ಬೇಕಲ್ವಾ. ಮತ್ತು ಆ 20 ಲಕ್ಷ ದುಡ್ಡಿದ್ರೆ ಸಾಲದು, ವಿಲ್ಲಿಂಗ್ನೆಸ್ ಇರಬೇಕಲ್ಲ. ಇಲ್ಲ, ನನಗೆ ಇದನ್ನು ಸೇಲ್ ಡೀಡನ್ನು ಬರೆಸ್ಕೊಳ್ಬೇಕು ಅನ್ನೋ ಆ ವಿಲ್ಲಿಂಗ್ನೆಸ್ಸು ಇರಬೇಕು. ಅದನ್ನು ನೀವು ತೋರಿಸ್ಕೊಡ್ಬೇಕು ಕೋರ್ಟಿಗೆ ಅಲ್ವಾ. ಬರೀ ರೆಡಿ ಆ್ಯಂಡ್ ವಿಲ್ಲಿಂಗ್ ಅಂತ ಹೇಳಿ ಕೈ ಬಿಟ್ಬಿಡೋದು. ಸರ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಅಷ್ಟೇ ಬರೆದು ಬಿಡ್ತಾರೆ ಇವರು. ಚೀಫ್ ಎಕ್ಸಾಮಿನೇಷನ್ ಅಫಿಡವಿಟನ್ನು ಲಾಯರ್ಗಳು ಅಲ್ಲಿ ಏನು ಪ್ಲೈಂಟಲ್ಲಿ ಬರೆದಿರ್ತಾರಲ್ಲ ಅಷ್ಟೇ ಮಕ್ಕಿ. ಅದನ್ನು ಹೈಕೋರ್ಟು ಎಷ್ಟು ಸಲ ಬೈದಿದೆ. ಸುಮ್ಮನೆ ಆ ಪ್ಲೈಂಟಲ್ಲಿ ಹೇಳಿರೋದನ್ನು ಸುಮ್ಮನೆ ಹಾಗೆ ಮಕ್ಕಿ ಅದನ್ನೇ ರಿಪೀಟ್ ಮಾಡಬೇಡಿ ಅಂತ. ಯಾಕೆಂದರೆ ಎವಿಡೆನ್ಸ್ ಸ್ಟೇಜ್ ಅಂತಕ್ಕಂಥದ್ದು ಡಿಫರೆಂಟು, ಪ್ಲೀಡಿಂಗ್ ಸ್ಟೇಜೇ ಡಿಫರೆಂಟ್. ಪ್ಲೀಡಿಂಗ್ನಲ್ಲಿ ನಿಮ್ಮದು ಏನು ಅನ್ನೋದನ್ನು ಹೇಳಿರ್ತೀರಿ, ಅದು ಏನು ಹೇಗೆ ಏನು ಕಥೆ ಅನ್ನೋದನ್ನು ನೀವಲ್ಲಿ ಎವಿಡೆನ್ಸ್ನಲ್ಲಿ ಅರಳಿಸ್ಬೇಕು. ಆ ಗೋಜಿಗೆ ಹೋಗೋದಿಲ್ಲ ಅವರು. ಹಾಗೆ ಜಡ್ಜು ಸಾಹೇಬರುಗಳು ಹಾಗೆ ಅವರು ಅವೆಲ್ಲ ಯಾಕ್ರಿ, ಇವೆಲ್ಲ ಎವಿಡೆನ್ಸ್ ಆ್ಯಕ್ಟು ಅವ ಬರೋದ್ನಲ್ಲ JF ಸ್ಟೀಫನ್ನು, ಯಾಕೆ ಬರೋದ, ಏನು ಕತೆ, ಹೇಗೆ ಬರೋದ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳೋರೇ ಯಾರಿಲ್ಲ. ನಾನು ಅವತ್ತೊಂದು ವಿಡಿಯೋನಲ್ಲಿ ಹೇಳಿದ್ನಲ್ಲ, ಸೆಕ್ಷನ್ 165 ಆಫ್ ದಿ ಓಲ್ಡ್ ಎವಿಡೆನ್ಸ್ ಆ್ಯಕ್ಟು, ಈಗ ಹೊಸದಾಗಿ ಬಂದಿದೆಯಲ್ಲ ಆ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 168 ಜಡ್ಜು ಸಾಹೇಬರುಗಳಿಗೆ ಎಷ್ಟು ಪವರ್ಸ್ ಕೊಟ್ಟಿದ್ದಾರೆ. ಅವರು ಆಕ್ಟಿವ್ ಆಗಿ ಕೂರಬೇಕು ಅಂತ, ಅವರು ಹಾಗೆ ಒಟ್ಟು ಕೂರುತ್ತಾರೆ. ಆ ಥರ ಬರ್ತಾ ಇದೆ ಅಲ್ವಾ. ಒಟ್ಟು ನ್ಯಾಯಾಲಯ ಅನ್ನೋದು ಅಷ್ಟೇ ಏನೋ ಒಂಥರ ಯಾಂತ್ರಿಕತೆ ಬರ್ತಾ ಇದೆ ಅಲ್ವಾ ಎಲ್ಲ ಕಡೆಯಲ್ಲಿ. ಆ ಥರ ಅಲ್ಲೂ ಕೂಡ ಬಂದ್ಬಿಟ್ಟಿದೆ ಈಗ. ಅಲ್ಲಿ ಮೇಲ್ಗಡೆಯಿಂದ ಜಡ್ಜು ಸಾಹೇಬರುಗಳು ಸುಪ್ರೀಂ ಕೋರ್ಟು ಪದೇ ಹೇಳುದು. ಇತ್ತೀಚೆಗೆ ಕಾನ್ಫರೆನ್ಸ್ ಕೂಡ ಮಾಡಿದರು ಜಡ್ಜುಗಳದ್ದು. ಇದನ್ನು ಸಬಾರ್ಡಿನೇಟ್ ಜುಡಿಷಿಯರಿ ಅಂತ ಕರಿಬೇಡಿ, ಹಾಗೆ ಹೀಗೆ ಅಂತೆಲ್ಲ ಉನ್ನತೀಕರಣ ಮಾಡ್ತಾ ಹೋದ್ರೂ ನಮ್ಮ ಕೋರ್ಟುಗಳು ಹಾಗೆ ಆಗ್ತಾ ಇದ್ದಾವೆ. ಹಾಗಾಗಿ ಅವರು ಅಷ್ಟೇ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ರೆಡಿ ಆ್ಯಂಡ್ ವಿಲ್ಲಿಂಗ್ ಬರೋದು ನೋ. ಅವನು ನಿರಾಕರಣೆ ಮಾಡಿದ್ದ ಯಾವಾಗ ಮಾಡಿದ? ಕೆಲವರು ಏನು ಮಾಡಿಬಿಡ್ತಾರೆ, ಹಣ ಪೂರ ತಗೊಳ್ತಾರೆ. ಇತ್ತೀಚೆಗೆ ಒಂದು ಕೇಸು, ಅವನೇನು ಕಮ್ಮಿ, ಇದು ಒಂದು ನೆನ್ಪಿಟ್ಕೊಳ್ಳಿ, ನಿಜಕ್ಕೂ ಕೂಡ ಕೊಟ್ಟಿರೋದು 2.5 ಕೋಟಿ ರೂಪಾಯಿಗೆ ವ್ಯಾಪಾರ ಆಗಿದೆ. ಅದು ಅಗ್ರಿಮೆಂಟ್ ಟು ಸೆಲ್ ಆಗಿದೆ. ಆದರೆ ಅವರು ಸ್ಟ್ಯಾಂಪ್ ಡ್ಯೂಟಿ ಅವಾಯ್ಡ್ ಮಾಡಲಿಕ್ಕೆ ಬರೀ 50 ಲಕ್ಷ ತೋರಿಸೋದು. ನೋ, ನಾಳೆ ಬೆಳಿಗ್ಗೆ ಏನಾದರೂ ಈ ಅಗ್ರಿಮೆಂಟು ಸೆಲ್ ಪ್ರಕಾರ ಏನಾದರೂ ನಿಮಗೆ ಡಿಗ್ರಿ ಸಿಗದೇ ಇದ್ದರೆ, ಈ 2.5 ಕೋಟಿ ಕೊಟ್ಟಿರೋನಿದಾನಲ್ಲ ಮಹಾಮೂರ್ಖ ಆಗ್ತಾನೆ. 2 ಕೋಟಿ ಹೋಯ್ತು, 50 ಲಕ್ಷ ರಿಟರ್ನ್ ಮಾಡು ವಿತ್ ಇಂಟ್ರೆಸ್ಟ್ ಅಂತ ಹೇಳಿ ಕೊನೆಗೆ ಆರ್ಡರ್ ಮಾಡಿ ಕೈ ಬಿಟ್ಬಿಡ್ತಾರೆ ಇವರು. ಯಾಕೆ? ನೀವು ಬರ್ಕೊಂಡಿರೋದು. ನಮ್ಮ ದೇಶದ ಜನ ಸರ್ಕಾರಕ್ಕೆ ಸ್ಟ್ಯಾಂಪ್ ಕೊಡೋದಕ್ಕೆ ಅಳ್ತಾರೆ ಅಂತ.
ಆ, ನನ್ನ ಸ್ಟೂಡೆಂಟು ಒಬ್ಬ ನನಗೆ ಟ್ರೈನ್ನಲ್ಲಿ ಸಿಕ್ಕಿದ್ದ ಸುಮಾರು ವರ್ಷಗಳ ಕೆಳಗೆ. ಏನಪ್ಪ ಎಲ್ಲಿದೆಯಾ ಕೇಳಿದೆ. ಸರ್ ಈಗ ಕೆನಡಾದಲ್ಲಿದ್ದೀನಿ, ಅಮೆರಿಕಾದಲ್ಲಿ ಇದ್ದೆ. ಏನು ಮಾಡ್ತಾ ಇದ್ದೆ ಸರ್? ನಾನು ಅಲ್ಲಿ ಆಡಿಟರ್ ಆಗಿದ್ದೆ, ಈ ಟ್ಯಾಕ್ಸ್ ಕನ್ಸಲ್ಟೇಷನ್ನು ಅದು ಇದು ಕೂಡ ಮಾಡ್ತಾ ಇದ್ದೆ. ಅಲ್ಲಿ ನಾನು ಒಬ್ಬ ನನ್ನ ಅಮೆರಿಕನ್ ಕ್ಲೈಯಂಟಿಗೆ ಕೇಳಿದೆ, ನೋಡಪ್ಪ ನೀನು ಕರೆಕ್ಟಾಗಿ ಎಲ್ಲ ಲೆಕ್ಕ ಕೊಟ್ಬಿಟ್ರೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಇಷ್ಟನ್ನು ನಾನು ಬೇಕಾದ್ರೆ ಮುಚ್ಚಿಡ್ತೀನಿ, ಆಗ ನೀನು ಇಷ್ಟೇ ಟ್ಯಾಕ್ಸ್ ಕಟ್ಟಿದರೆ ಸಾಕು ಅಂತ. ಆಗ ಅವ ಕೇಳ್ದ, ಸರ್ ನೀವು ಇಂಡಿಯಾದವರ ಅಂತ. ಯಾಕೆ ಕೇಳಿದೆ. ಅಲ್ಲ, ಇಂಡಿಯಾದವರು ಈ ಥರ ಆಲೋಚನೆ ಮಾಡ್ತಾರೆ ಅಂತಲೂ ಕೂಡ ನಂಗೆ ಅಂದ. ಹಾಗೆ ಇನ್ನೊಂದ್ಸಲ ಹೇಳಬೇಡಿ, ಈ ದೇಶ ನಡೆಯೋದು ನಮ್ಮಂಥವರ ಟ್ಯಾಕ್ಸಿಂದಲೇನೆ. ನಾವುಗಳು ಮೋಸ ಮಾಡಿದರೆ ಇದು ನಮ್ಮ ಸರ್ಕಾರ, ನಮ್ಮ ದೇಶ ನಡೆಯೋದು ಹೇಗಿದ್ದಾನೆ ಅಲ್ವಾ? ಆದ್ದರಿಂದ ನಾನು ಏನು ಟ್ಯಾಕ್ಸ್ ಕಟ್ಟಬೇಕು ಅಷ್ಟು ಡಿಸ್ಕ್ಲೋಸ್ ಮಾಡಿ, ಅಷ್ಟು ಇನ್ಕಮ್ ಹೇಳಿ, ನಾ ಟ್ಯಾಕ್ಸ್ ಕಟ್ತೀನಿ ಅಂತ ಅಂದ. ನನ್ನ ಮುಖಕ್ಕೆ ಹೊಡೆದಂಗಾಗಿತ್ತು ಸರ್. ನೀವು ಹೇಳ್ತಾ ಇದ್ರಿ ಕ್ಲಾಸ್ ರೂಮ್ನಲ್ಲಿ ಯಾವಾಗಲೂ, ಅದು ನೆನಪಾಯಿತು ಸರ್. ಅದಕ್ಕೆ ಈಗ ನೀವು ಬರ್ತಾ ಇದ್ದೀರಿ ಅಂತ ಗೊತ್ತಾಯಿತು, ಟ್ರೈನಲ್ಲಿ ಹುಡುಕೊಂಡು ಬಂದೆ ಅಂದ್ಕೊಂಡು ನೆನಪಿಸ್ಕೊಂಡು ಕಥೆ ಹೇಳ್ತಾ ಇದ್ದೆ. ನಾವೇನು ಮಾಡ್ತೇವೆ, ಸ್ಟ್ಯಾಂಪ್ ಕಟ್ಟೋದಕ್ಕೆ ನಾವು ದ್ರೋಹ ಮಾಡ್ತೇವೆ. ಹಾಗಾಗಿ ಏನು ಮಾಡ್ತೇವೆ, ಅವನಿಗೆ 2.5 ಕೋಟಿ ಕೊಟ್ಟರೂ ಕೂಡ ಕೇವಲ 50 ಲಕ್ಷಕ್ಕೆ ಅಗ್ರಿಮೆಂಟ್ ಬರೆಸ್ತೇವೆ. ನೋಡಿ, ಅವನು ಜಮೀನು ತಗೊಂಡ, ಆ ಜಮೀನು ಅವನಿಗೆ ಬಂತಲ್ಲ, ಅಥವಾ ಅವ ತಗೊಂಡಿದ್ದ ಅಂತ ಇಟ್ಕೊಳ್ಳಿ. ಎಷ್ಟಕ್ಕೆ ತಗೊಂಡಿದ್ದ? ಒಂದು ಕಾಲದಲ್ಲಿ ಎಷ್ಟೋ ಒಂದು 50,000ಕ್ಕೆ ತಗೊಂಡಿದ್ದ, ಬೇಡ 5 ಲಕ್ಷಕ್ಕೆ ತಗೊಂಡಿದ್ದ. ಇವತ್ತು ಅವನಿಗೆ 2.5 ಕೋಟಿ ಅದಕ್ಕೆ ವ್ಯಾಲ್ಯೂ ಆಗಿದೆ. ಅವನಷ್ಟು ಬಾಚ್ತಾ ಕೂತಿದ್ದಾನೆ. ಆಯ್ತಾ? ಅವನಿಗೆ ಅವನು ಹೇಳಿದ ದುಡ್ಡು ಕೊಡೋದಕ್ಕೆ ನಾವು ರೆಡಿ ಇರ್ತೇವೆ, ಟ್ಯಾಕ್ಸ್ ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಏನು ಮಾಡ್ತೇವೆ, 2.5 ಕೋಟಿ ಅಗ್ರಿಮೆಂಟ್ ಆಗುತ್ತೆ, ಓರಲಿ ರೈಟಿಂಗ್ನಲ್ಲಿ ಬರೀ 50 ಲಕ್ಷ ತೋರಿಸ್ತೇವೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಏನಾದರೂ ಇವರು ಕೇಸ್ ಹಾಕಿ ಇದು ಅವನಿಗೇನಾದರೂ ಇಲ್ಲ, ನಿಮಗೆ ಅದನ್ನು ಅಗ್ರಿಮೆಂಟ್ ಪ್ರಕಾರ ನಾವು ಆ ಸೇಲ್ ಡೀಡ್ ಬರೆಸ್ಕೊಡೋಕ್ಕಾಗೋದಿಲ್ಲ ಅಂತ ಕೋರ್ಟುಗಳೇನಾದರೂ ಹೇಳಿದರೆ 2 ಕೋಟಿ ಹೋಯಿತು, 50 ಲಕ್ಷ ಮಾತ್ರ ಉಳೀತು ಅಷ್ಟೇ. ಅದು ನಾಳೆ ಅಷ್ಟೇ ವಿತ್ ಇಂಟ್ರೆಸ್ಟ್ ಬರ್ಬೋದು. 12% ಇಂಟ್ರೆಸ್ಟ್ ಹಾಕಿದ್ರು ಇಷ್ಟೇ ಕತೆ. ಆದ್ದರಿಂದ ನಾನು ಅಡ್ವೈಸ್ ಮಾಡೋದೇನು ಅಂದರೆ, ಫಸ್ಟ್ ಆಫ್ ಆಲು ಈ ಅಗ್ರಿಮೆಂಟ್ ಆಫ್ ಸೇಲಿಗೆ ಹೋಗಬೇಡಿ ಸಾಧ್ಯವಾದಷ್ಟು. ಎಲ್ಲಿವರೆಗೆ ಬಂದಿದೆ ಅಂದರೆ, ಸೇಲ್ ಡೀಡನ್ನು ಬರ್ಕೊಟ್ಟು ಅಲ್ಲ ಅದು ನಾನೇ ಅಲ್ಲ ಅಂತ ಹೇಳೋ ಕಾಲ ಸದ್ಯ. ಈಗ ಅಲ್ಲೆಲ್ಲ ಈಗ ಬಯೋಮೆಟ್ರಿಕ್ಕು, ಆಮೇಲೆ ಆ ಫೋಟೋ ತೆಗೆಯೋದು ಎಲ್ಲ ಬಂತಲ್ಲ, ಒಂದಿಷ್ಟಾದರೂ ಈಗ ಸಿಕ್ಕಾಕೊಳ್ತದೆ. ಆಯಿತಾ? ನಾನು ಇವನಿಗೆ ಹೇಳ್ತಾ ಇದ್ದೆ, ಅದನ್ನೇ ಯಾವುದೋ ಒಂದು ಕೇಸ್ನಲ್ಲಿ ಆರ್ಗ್ಯುಮೆಂಟ್ ಮಾಡುವಾಗಲೂ ಹೇಳ್ತಾ ಇದ್ದೆ. ನಮ್ಮ ಜನ ಎಷ್ಟು ಬುದ್ಧಿವಂತರು ಅಂದರೆ, ಇದು ಮದ್ರಾಸ್ನಿಂದ ಬಂದಂಥದ್ದು ಒಂದು ಕೇಸ್ ಲಾ, ಇಂಡಿಯನ್ ಕೇಸಸ್ ಅಂತ ಜರ್ನಲ್ನಲ್ಲಿ ರಿಪೋರ್ಟ್ ಆಗಿತ್ತು. ನಾನು ಲಾಯರ್ ಆದ ಹೊಸತ್ರಲ್ಲಿ ಓದಿದ್ದು ಕೇಸ್ ಅದು. ಏನು, ಒಂದು ಕುಟುಂಬ ಬಹಳ ಕಷ್ಟದಲ್ಲಿ ಬಿದ್ದಿತ್ತು, ಹಣದ ಅಗತ್ಯ ಇತ್ತು. ಅವರೇನು ಮಾಡಿದರು, ಈ ಕಷ್ಟದಲ್ಲಿದ್ದರಲ್ಲ, ಒಬ್ಬ ಶ್ರೀಮಂತನ ಹತ್ರಕ್ಕೆ ಹೋದರು. ಹಣ ಗಿಣ ತಗೊಂಡ್ರೆ ರಗಳೆ ನೋಡಿ, ಅದನ್ನು ಸಾಲ ತೀರಿಸೋದು ಮತ್ತೊಂದು. ಅವ್ರೇನು ಮಾಡಿದರು, ಅಪ್ಪ ಈ ಬುದ್ಧಿವಂತಿಕೆ ಮಾಡಿದ. ಅವನ ಹತ್ರ ಇದ್ದಂಥ ಜಮೀನನ್ನು ಮಾರಾಟ ಮಾಡ್ತೀನಿ ಅಂತ ಮುಂದೆ ಬಂದ, ದುಡ್ಡು ತಗೊಂಡ, ಸಾಲ ಎಲ್ಲ ತೀರಿಸ್ಕೊಂಡ. ಕುಟುಂಬ ಈಗ ಮೇಲಕ್ಕೆ ಹತ್ತಿತು, ದಂಡೆಗೆ ಬಿತ್ತು ಅಂತಾರಲ್ಲ ಹಾಗೆ, ನೀರಿನಲ್ಲಿ ಮುಳುಗ್ತಾ ಇದ್ದಿದ್ದು ದಂಡೆಗೆ ಬಿತ್ತೀಗ. ಉದ್ಧಾರ ಆದಮೇಲೆ ಈಗ ಏನು ಮಾಡ್ದ ಅಂದರೆ, ಅವನ ಮಗನಿಂದ ಕೇಸ್ ಹಾಕಿಸ್ತ. ನಮ್ಮ ಅಪ್ಪ ಏನಿದ್ದಾನೆ ಅವನು ಶುದ್ಧ ಲೋಫರು, ಅವನು ಸೂಳೆಯರ ಸಹವಾಸ ಇತ್ತು, ಜೂಜಾಡ್ತಾ ಇದ್ದ, ಹೆಂಡ ಕುಡಿತಾ ಇದ್ದ ಅಂತ. ನಿಜಕ್ಕೂ ಅವನು ಒಳ್ಳೆಯ ಅಪ್ಪನೇ. ಆದರೆ ನಮ್ಮ ಕಾನೂನು ಹೇಳುತ್ತೆ, ಈ ಅವ್ಯವಹಾರಿಕ ಡೆಟ್ಸ್ ಅಂತ, ಈ ಥರ ಸೂಳೆ ಸಹವಾಸಕ್ಕೆ ಅಥವಾ ಜೂಜಿಗೆ ಅಥವಾ ಕುಡಿತ ಇತ್ಯಾದಿ, ಈ ಎಲ್ಲವುದಕ್ಕೇನಾದರೂ ಅವನು ಮಾರಿದ್ರೆ ಅದು ಸಿಂಧುವಾಗಲ್ಲ ಅಂತ. ಅದಕ್ಕೆ ಮಗನ ಕೈಲಿ ಕೇಸ್ ಹಾಕಿಸ್ಬೋದು. ಇಂಥ ಕೇಸ್ ಹಾಕಿಸ್ದ. ಪ್ರೂವ್ ಮಾಡಬೇಕಲ್ಲ ಸೂಳೆಯರ ಸಹವಾಸ ಇತ್ತು ಅನ್ನೋದನ್ನು. ಆಗ ಯಾರು ಸಾಕ್ಷಿ ಹೇಳಿದರು ಅಂದರೆ, ಕಾರ್ನಲ್ಲಿ
ಬರೋ ಹೊತ್ತಿಗೆ ಸೂಳೆಯರನ್ನು ಕರ್ಕೊಂಡು ಬರ್ತಿದ್ದ, ಅಲ್ಲಿಯೇ ಅವ್ರ ಜೊತೆ ಮಲಗ್ತಾ ಇದ್ದ ಅಂತ ಹೇಳಿ ಡ್ರೈವರ್ ಕೈಯಲ್ಲಿ ಸಾಕ್ಷಿ ಹೇಳಿಸಿದರು. ಇದನ್ನು ಆ ಬ್ರಿಟಿಷ್ ಜಡ್ಜು ಬರೀತಾನೆ, ನನಗೆ ಗೊತ್ತಾಗ್ತದೆ ಕಣ್ಣಿಗೆ ರಾಚೋ ಹಾಗೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ, ಆದರೆ ಐ ಆಮ್ ಹೆಲ್ಪ್ಲೆಸ್. ಅದರಿಂದ ಅವನೇನು ಮಾಡ್ದ ಕೊನೆಗೆ, ಹೌದು ಇದು ಅವ್ಯಾವಹಾರಿಕ ಅಂತ ಪ್ರೂವ್ ಆಗಿದೆ ಅಂತ ಹೇಳಿ ಆ ಆಸ್ತಿನ ವಾಪಸ್ಸು ಬಿಡಿಸ್ಕೊಟ್ಟ. ಇದು ಈ ದೇಶದಲ್ಲಿ ನಡೀತಾ ಇದ್ದಿದ್ದು ಅಂತ ಬರ್ಕೊಳ್ತಾನೆ ಅವನು. ಆ ಇಂಡಿಯನ್ ಕೇಸಸ್ನಲ್ಲಿ ಆ ಜಡ್ಜ್ಮೆಂಟ್ ಓದಿದ್ನೇನು. ಹೀಗೆ ಈ ಅಗ್ರಿಮೆಂಟು ಸೆಲ್ಲನ್ನು ಅನಿವಾರ್ಯವಾದರೆ ಮಾತ್ರ ಬರೆಸ್ಕೊಳ್ಳಿ, ಅದರ್ವೈಸ್ ದಯಮಾಡಿ ಕ್ರಯಪತ್ರನ ಮಾಡ್ಕೊಳ್ಳಿ, ಹಣ ಎಣಿಸಿ ನೀಟಾಗಿ ಕೊಡಿ, ಅದಕ್ಕೆ ಒಳ್ಳೆಯ ಸಾಕ್ಷ್ಯಾಧಾರ ಇಟ್ಕೊಳ್ಳಿ. ಯಾಕೆಂದರೆ ಹಣ ಕೊಟ್ಟ ಮೇಲೂ ಹಣ ಬಂದಿಲ್ಲ ಅಂತ ಹೇಳುವಂಥವ್ರು ಬಹಳ ಜನ ಇರ್ತಾರೆ. ಚೆಕ್ ಮೂಲಕನೇ ಕೊಡಿ, ಎನ್ಕ್ಯಾಶ್ ಆಯಿತಾ ಅಂತ ಖಾತ್ರಿ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ರೆಡಿ ಇಟ್ಕೊಳ್ಳಿ, ಗೊತ್ತಾಗತ್ತಾ, ಅಥವಾ ಡಿ ಕೊಡಿ. ಒಟ್ಟು ಪ್ರತಿಯೊಂದಕ್ಕೂ ಕೂಡ ಸಾಕ್ಷ್ಯಾಧಾರನ ಗಟ್ಟಿಗೆ ಇಟ್ಕೊಳ್ಳಿ, ಕ್ರಯಪತ್ರ ಬರ್ಕೊಡಿ, ವ್ಯವಹಾರ ಕ್ಲೋಸ್ ಮಾಡಿ. ಅಗ್ರಿಮೆಂಟ್ ಆಫ್ ಸೇಲ್ ಅನಿವಾರ್ಯವಾದರೆ ಮಾತ್ರ ಅದಕ್ಕೆ ಎಂಟ್ರಾಗಿ. ಅದು ಹೇಗೆ ಏನು ಕತೆ ಅನ್ನೋದಕ್ಕೆ ಇನ್ನೊಂದು ವಿಡಿಯೋ ನೋಡೋಣ ಅಂತೆ. ನಮಸ್ಕಾರ.